ಹಾದಿಯಲ್ಲಿ ಬೆಳೀತಾರೆ. ಅವರಿಗೆ ಅವತಾರದಲ್ಲಿ ಹನುಮ ಭೀಮ ಮಧ್ವರ ಅನುಗ್ರಹ ಆಗ್ತದೆ ಅಂತ ಹೇಳಿ ಪುತ್ರರಿಲ್ಲದವರು ಸಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಸಕಲ ಹೋದ ಕಡೆಯೆಲ್ಲ ಎಲ್ಲವೂ ಮುಖ್ಯ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಆ ಕೆಲಸ ಆಗ್ತದೋ ಇಲ್ಲೋ ಅಂತ ಹೆದರಿಕೆ, ಏನು ಆತಂಕ. ಒಂದು ಸಲ ಟೀ ಕುಡಿಸಿ ದೇವರ ಕೋಣೆಯಲ್ಲಿ ಕೂತು ಈ ಮಧ್ವನಾಮ ಒಂದ್ಸಲ ಹೇಳಿ ಹೊರಡ್ರಿ, ನಿಮಗೆ ಜಯ. ನಿಮ್ಮ ಹಿಂದೆ ವಾಯುದೇವರು ನಿಂತು ಆ ಕೆಲಸವನ್ನು ಸಕ್ಸಸ್ ಮಾಡಿಕೊಡ್ತಾರೆ ಎಂಬುದು ಈ ಪದದ ಅರ್ಥ. ಶ್ರೀಪಾದರಾಯ ಹೇಳಿದ ಮಧ್ವನಾಮ, ತನ್ನ ಹೆಸರನ್ನು ತಾನೇ ಹೇಳಿಕೊಂಡಿದ್ದಾರೆ ಅಂತ ನಿಲ್ಲಿಸಬೇಡಿ. ಅವರು ಹೇಳಿದ್ದು ಶ್ರೀಪಾದರು ಅಂದರೆ ಗುರುಗಳು ಅಂತ ಅರ್ಥ. ಎಲ್ಲರಿಗೆ ಹೇಳಿ ಶ್ರೀಪಾದರು ಬಂದಿದ್ದಾರೆ. ನಾವೆಲ್ಲ ಊಟಕ್ಕೆ ಕೂತ್ರೆ ಸ್ವಾಮಿಗಳು ಅಲ್ಲಿ ಭಿಕ್ಷೆ ಮಾಡ್ತಾ ಇದ್ದರೆ ಹೇಳೋದು ಶ್ರೀಪಾದಾಜ್ಞ ಅಂತ ಹೇಳಿಬಿಟ್ಟು ಊಟ ಮಾಡಬೇಕು. ಒಳಗೆ ಕೂತಿರೋ ಸ್ವಾಮಿಗಳಂದ್ರೆ ಅನುಜ್ಞೆ ತಗೊಂಡು ಊಟ ಮಾಡಂಗೆ ಹೇಗೋ ಅದೇ ರೀತಿ ನಿಜವಾದ ಹೆಸರು ಲಕ್ಷ್ಮೀನಾರಾಯಣ ಮುನಿ ಅಂತ ಹೆಸರು ಶ್ರೀಪಾದರಾಜರು. ಶ್ರೀಪಾದ ಅಂತ ಹೇಳೋದು ಒಂದು ದೊಡ್ಡ ಬಿರುದು. 10,000 ಶಿಷ್ಯರನ್ನು ಇಟ್ಟುಕೊಂಡು ಆ ಕಾಲದಲ್ಲಿ ಹಿಸ್ಟ್ರಿಯಲ್ಲಿ ನೀವೆಲ್ಲ ಓದಿದ್ದೀರಿ. ನಾಲಂದಾ ಯೂನಿವರ್ಸಿಟಿ ಹರ್ಷವರ್ಧನ ಮಹಾರಾಜ ಇದನ್ನು ಯೂನಿವರ್ಸಿಟಿಯನ್ನು ನಡೆಸಿದ ಹಿಸ್ಟ್ರಿ ಒಳಗೆ ಪ್ರಸಿದ್ಧವಾದ ಯೂನಿವರ್ಸಿಟಿ ನಾಲಂದ. ಆದರೆ ಮಧ್ವ ಮತದಲ್ಲಿ ದೊಡ್ಡ ಯೂನಿವರ್ಸಿಟಿ ನಡೆಸಿದವರು ಶ್ರೀಪಾದರಾಜರು. 10,000 ಶಿಷ್ಯರಿಗೆ ಪ್ರತಿದಿನ ಅನ್ನ ಹಾಕಿ, ಪ್ರತಿದಿನ ಯೋಗಕ್ಷೇಮ ನೋಡಿ, ಅವರಿಗೆ ಪಾಠ ಹೇಳಿ, ಇವತ್ತೇ ನಾವು ಮುಳುಬಾಗಿಲು ನೋಡುತ್ತೇವೆ ಅದೇ ಪ್ರದೇಶದಲ್ಲಿ ಇದ್ದು ಅಲ್ಲಿರುವ ಎಲ್ಲ ರಾಜರಿಗೆ ಎಲ್ಲರಿಗೆ ಅನುಗ್ರಹ ಮಾಡಿದರು. ಅವರಲ್ಲೇ ಓದಿದವರು ವ್ಯಾಸರಾಜರು. ಅವರ ಪ್ರಥಮ ಶಿಷ್ಯರು ವ್ಯಾಸರಾಜರು. ಅವರ ಕೆಳಗೆ 24 ಬಿಡಿ ಸನ್ಯಾಸಿಗಳು ಶಾಸ್ತ್ರಾಧ್ಯಯನ ಮಾಡಿ ಸಾವಿರಾರು ಗೃಹಸ್ಥರು ಓದ್ತಾ ಇದ್ದರು. ಆ ಪ್ರದೇಶಕ್ಕೆ ಚಾಳುವ ನರಸಿಂಹ ದೊಡ್ಡ ತಪ್ಪು ಮಾಡಿದ್ದೇನೆ, ನಾನು ಅವಸರದಲ್ಲಿ ಕೋಪದಿಂದ ಅಪರಾಧ ಮಾಡಿಬಿಟ್ಟೆ ಎಂದು ಕಾಲಿಗೆ ಬೀಳ್ತಾನೆ. ಏನು ಮಾಡಿದ ಅಂದರೆ ಅಲ್ಲಿಂದ 2.5 ತಾಸು ತಿರುಪತಿಯ ಆಭರಣಗಳು, ವಾಹನಗಳು, ಅಲ್ಲಿರುವ ಸಂಪತ್ತನ್ನು ದುರುಪಯೋಗ ಮಾಡಿದ ಆ ಪೂಜಕರ ವಂಶವನ್ನೇ ಅವ ನಿರ್ಮೂಲ ಮಾಡಿಬಿಟ್ಟ, ಎಲ್ಲರೂ ಕೊಂದುಬಿಟ್ಟ. ಇನ್ನು ಮುಂದೆ ನಾಳೆ ಪೂಜೆಗೆ ಅವ್ಯವಸ್ಥೆ ಏನು ಮಾಡೋದು ಅಂತ ಅವನಿಗೆ ಆಮೇಲೆ ಗೊತ್ತಾಯಿತು ತಾನು ಮಾಡಿ ತಪ್ಪು. ಇಡೀ ಬ್ರಾಹ್ಮಣ ಕುಲವನ್ನು ಅವ ಕೊಂದುಬಿಟ್ಟಿದ್ದಾನೆ ಚಾಳುವ ನರಸಿಂಹ. ಏನು ಮಾಡೋದು, ಬ್ರಹ್ಮ ಹತ್ಯೆ ಬಂದಿದೆ. ಹಾಗೆ ಅವರು ಶ್ರೀಪಾದರ ಸಮೀಪದಲ್ಲಿದ್ದ ದೊಡ್ಡ ಮಹನೀಯರು ಅವರ ಹತ್ರ ಹೋಗಿ ಕೇಳೋಣ, ಅವ್ರು ಏನು ಹೇಳ್ತಾರೋ ಮಾಡ್ತೇನೆ ಅಂತ ಬಂದಾಗ ಬ್ರಹ್ಮ ಹತ್ಯೆ ಬಂದಿದೆ ನನಗೆ ಅಂದರೆ ಆಗ ಎಲ್ಲರೂ ನಗರವಿರುತ್ತೆ. ಆಗ ಇದ್ದು ಆಗ ಹಾಸ್ಯ ಮಾಡಿದ ಕೆಲವರು ಇದ್ದಾರೆ. ಹಾಸ್ಯ ಮಾಡೋರು ಯಾವ ಕಾಲದಲ್ಲಿ ಇರ್ತಾರೆ. ಕ್ರಿಟಿಸಿಸಮ್ ಯೂತು ನಿನ್ನೆಂದಿಲ್ಲ, ಮಧ್ವಾಚಾರ್ಯ ಕಾಲದಿಂದಲೇ ಇದೆ. ಆಗ ಅದನ್ನು ಕೇಳಿದ ಶ್ರೀಪಾದರು, ನಾಳೆ ಬೆಳಿಗ್ಗೆ ನಿನಗೆ ನಿನ್ನ ಬ್ರಹ್ಮಹತ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿ ಶಿಷ್ಯನಾದ ವ್ಯಾಸರಾಜರನ್ನು ಕೂಗಿ ನೀನು ಹೋಗಿ ಅಲ್ಲಿ 12 ವರ್ಷಗಳ ಕಾಲ ಪೂಜೆ ಮಾಡು ಎಂದು ಹೇಳಿದಂತೆ ವಂಶ ನಿರ್ಮೂಲ ಆಗಿದೆ ಅಂತ ರಾಜ ತಲೆಗಟ್ಟಿದ್ದಾನೆ. ಇಲ್ಲ, ಒಬ್ಬಳು ಅವರ ತಂದೆ ಮನೆಗೆ ಹೆರಿಗೆಗೆ ಹೋಗಿದ್ದಾರೆ. ಒಂದು ಕೂಸು ತಾಯಿ ಮನೆಗೆ ಹೋಗಿದೆ ಹೆರಿಗೆಗೆ. ಆ ಕೂಸು ಬರೋದಕ್ಕೆ 5 ವರ್ಷ 7 ವರ್ಷದಲ್ಲಿ ಉಪನಯನ ಮಾಡಿದರೆ 4 ವರ್ಷವಾದರೂ ಆ ಕೂಸು ಓದಬೇಕು, ಓದಿ ಬೆಳೀತದೆ. 12 ವರ್ಷದೊಳಗೆ ಆ ಕೂಸು ಪೂಜೆಗೆ ತಯಾರಾಗ್ತದೆ. ಉಪನಯನ ಆಗಿ ಬರ್ತಾನೆ, ಅವನ ಕೈಯಿಂದ ಆ ಪೂಜೆ ಮಾಡಿಸೋಣ. ಅದುವರೆಗೆ 12 ವರ್ಷಗಳ ಕಾಲ ನೀನು ಪೂಜೆ ಮಾಡಬೇಕು ಅಂತ ವ್ಯಾಸರಾಜರಿಗೆ ತಿರುಪತಿ ತಿಮ್ಮಪ್ಪನ ಆ ಪೂಜಾಧಿಕಾರವನ್ನು ಕೊಟ್ಟವರು ಶ್ರೀಪಾದರಾಜರು. ಅಲ್ಲಿಂದ ಅವರು ಪೂಜೆಗೆ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಪೂಜೆ, ವ್ಯಾಸರಾಜರು ಮೊದಲಾದ ಎಲ್ಲರೂ ಇದ್ದಾರೆ. ಪೂಜೆ ಆಗಿದೆ. ಶಂಖತೀರ್ಥವನ್ನು ತೆಗೆದು ನಾವು ಪೂಜೆ ಮಾಡಿದಾಗ ಶಂಖತೀರ್ಥ ಮೊದಲೇ ಪ್ರೋಕ್ಷಣೆ ಮಾಡಿಕೊಂಡು ದೊಡ್ಡ ತೀರ್ಥ ತಗೊಳ್ತೇವಲ್ಲ, ಅದೇ ರೀತಿ ಅವರು ಅಭಿಮಂತ್ರಣ ಮಾಡಿ ಒಂದು ಗುಡ್ಡೆ, ಆ ಗುಡ್ಡೆ ಎಷ್ಟು ಬೆಳ್ಳ ಇರ್ತದೋ ಅಷ್ಟು ಬೆಳ್ಳೆ, ಅಂಥ ಗುಡ್ಡೆಯನ್ನು ಮೂಡದವರಿಗೆ ಕೊಳಕು ಮಾಡಿ ಅಂತ ಕಳಿಸಿದ್ದಾರೆ. ಅಂದರೆ ಬಾಳೆ ನಾರಿಗದ, ಬಾಳೆ ಗಿಡದ ಬಾಳೆಕಾಯಿಯ ಆ ರಸ ವಸ್ತ್ರದಲ್ಲಿ ತಾಕಿದರೆ ಹೋಗಲೇ ಹೋಗು, ಏನು ಪೆಟ್ರೋಲ್ ವಾಶ್ ಮಾಡಿದ್ರು ಹೋಗು. ಅಂಥ ರೀತಿಯಲ್ಲಿ ಆ ಬಾಳೆ ಗಿಡದ ರಸವನ್ನು ಆ ವಸ್ತ್ರ ಮೇಲೆ ಹಾಕಿ ಮುಳುಗಷ್ಟು ಕೊಳಕು ಮಾಡಿ ತಂದು ಅವರ ಮುಂದೆ ಇಟ್ಟಾಗ ಶ್ರೀಪಾದರಾಜರು ಎಲ್ಲರಿಗೂ ಗೊತ್ತು ಆ ವಸ್ತ್ರ ಬೆಳ್ಳಗಾಯಕ್ಕೆ ಸಾಧ್ಯವೇ ಇಲ್ಲ. ಅಂಥ
ಅಂಥ ಸಮಯದಲ್ಲಿ ತಮ್ಮ ತಪೋಬಲದಿಂದ ಆ ವಸ್ತ್ರ ಹೇಗಿತ್ತೋ ಹಾಗೇ ಮಾಡಿದ ತಪಸ್ವಿಗಳು ಶ್ರೀಪಾದರಾಜರು. ಆಗ ಯಾರೆಲ್ಲ ಅವರನ್ನು ಆಕ್ಷೇಪ ಮಾಡಿದರೂ ಆ ಪಂಡಿತರನ್ನು ಕೂಗಿ ಕೇಳಿದರು, ರಾಜನಿಗೆ ಬ್ರಹ್ಮಹತ್ಯ ಹೋಗ್ಬೋದಾ? ಅವಶ್ಯ ಹೋಗ್ಬೋದು ಅಂತ ಆ ಶಂಕತೀರ್ಥವನ್ನು ಮತ್ತೆ ರಾಜನಿಗೆ ಪ್ರೋತ್ಸಾಹ ಮಾಡಿ, ಅಪರಾಧ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಿ, ಅಪರಾಧವೇ ಇದ್ದರೂ ಇನ್ನು ಮುಂದೆ ಈ ರೀತಿ ಮಾಡಬೇಡ, ತಿರುಮಲ ತಿಮ್ಮಪ್ಪನ ಪೂಜೆಯ ಪುಣ್ಯ ಏನಿದೆ ಆ ಪುಣ್ಯವನ್ನು ವ್ಯಾಸರಾಜರು ನಿನಗೆ ಒಂದು ಭಾಗ ದಾನ ಮಾಡ್ತಾರೆ, ಅದರಿಂದ ನಿನ್ನ ಪಾಪ ಪರಿಹಾರವಾಗ್ತದೆ ಅಂತ ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡಿದ ಮಹಾಜ್ಞಾನಿಗಳು. ವಿಪ್ರಗೆ ಬ್ರಹ್ಮಹತ್ಯ ದೋಷ ಬರಲು ಕ್ಷಿಪ್ರದಿ ಸಂಕೋದಕದಿಂದ ನೋಡಿ ಅಪ್ರಬುದ್ಧರು ದೂಷಿಸೆಗಳಿನ ಕಪ್ಪು ವಸನ ಶುಭ್ರ ಮಾಡಿದ ಶ್ರೀಪಾದರಾಜರ ಮಹಿಮೆ ಸಾಲದೆ ಅಂತ ವ್ಯಾಸರಾಜರು ನೋಡಿ ಹೇಳಿದ ಹಾಗೆ. ಎಂಥ ಶ್ರೀಪಾದರಾಜರು, ಅವರ ಸ್ಮರಣೆ ಮಾಡಿದರೆ ಒಳ್ಳೆ ಊಟ ಸಿಕ್ಕು. ಪ್ರತಿದಿನ ಎದ್ದರೆ ಬೆಳಿಗ್ಗೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯ ತ್ಯಜಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣ ತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಾಯಿ ಮಡಿಯಲ್ಲಿ ತಂದೆ ಮಡಿಯಲ್ಲಿ ಕೂಡಲಿಕ್ಕೆ ಹೋದ ಧ್ರುವನನ್ನ ಚಿಕ್ಕ ತಾಯಿ ದೂರ ಒದಗಿಸ್ತಾಳೆ. ಆವಾಗ ಬೈತಾಳೆ, ನೀನು ನಿಮ್ಮ ತಂದೆಯ ಅಂಕದಲ್ಲಿ ಕೂಡಬೇಕಾದರೆ ತಪಸ್ ಮಾಡಬೇಕು, ನನ್ನ ಹೊಟ್ಟೆಗೆ ಹೋಗಬೇಕು, ಹೋಗು ಅಂತ ಕಳಿಸ್ತಾಳೆ. ತಾಯಿ ಸುನೀತಿ ಹತ್ರ ಬರ್ತಾನೆ, ಏನು ನನ್ನ ಅಮ್ಮ ಬೈದಳು, ಚಿಕ್ಕಮ್ಮ ಏನು ನೀನು ತಪಸ್ಸು ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟು ಆಗ ನೀನು ರಾಜನ ಅಂಕದಲ್ಲಿ ಕೂಡಲಿಕ್ಕಾಗಬಹುದು. ಅವಳು ಬೈದದ್ದು ಯಾವುದನ್ನು ನೀನು ಮನಸ್ಸಿಗೆ ತಗೋಬೇಡ, ನಿಮಗೆ ಒಳ್ಳೆಯದು ಹೇಳಿದ್ದಾಳೆ, ತಪಸ್ ಮಾಡುವುದರಿಲ್ಲ, ಆ ತಪಸ್ ಮಾಡು ಅಂತ ಮಗನಿಗೆ ಹೇಳಿದಾಗ ತಪಸ್ ಮಾಡಿದ್ದೇನೆ ಅಂತ ಏನು ಗೊತ್ತಿಲ್ಲದೆ ಕಾಡಿ ತಪಸ್ಸಿಗೆ ಹೊರಟಾಗ ನಾರದರು ಬರ್ತಾರೆ, ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಮೋ ಭಗವತೆ ವಾಸುದೇವಾಯ, ಮೋಕ್ಷಪ್ರದ ವಾಸುದೇವ ಮಂತ್ರ ನಾವು ಜಪ ಮಾಡುವಾಗ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಶಿರಸ್ಸಲ್ಲಿ ಮುಟ್ಟಿ ಜಪ ಮಾಡೋದು. ಯಾಕೆಂದರೆ ಈ ಕಪಾಲ ಹೊಡಿಬೇಕು, ಈ ಕಪಾಲ 100,000 ಜನ ಒಬ್ಬರಿಂದ ಹೊಡೆಯೋದು, ಕಪಾಲ ಹೊಡೆದರೆ ಅವರಿಗೆ ಮೋಕ್ಷ ಆಗಿದೆ ಅಂತ ಬ್ರಹ್ಮರಂಧ್ರ ಅಂತ ಆ ರೀತಿ ತಪಸ್ಸಿಗೆ ಹೋಗ್ತಾನೆ. 6 ತಿಂಗಳು ತಪಸ್ಸು ಮಾಡ್ತಾನೆ ಧ್ರುವರಾಜ. ಒಂದೊಂದು ತಿಂಗಳು ಒಂದೊಂದನ್ನು ಬಿಡ್ತಾ ಬಂದು ಕೊನೆಯ ಕಟ್ಟೆ ಬೆಟ್ಟದಲ್ಲಿ ನಿಂತು ಕೊನೆಯ ತಿಂಗಳು ಗಾಳಿಯನ್ನು ಏನು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದ ಅದನ್ನೂ ನಿಲ್ಲಿಸಿ ಶುದ್ಧವಾದ ಅಂತಃಕರಣದಲ್ಲಿ ಆ ನಾರದರು ಉಪದೇಶ ಮಾಡಿದ ವಾಸುದೇವ ರೂಪಿಯನ್ನು ಧ್ಯಾನ ಮಾಡ್ತಾ ಇದ್ದಾಗ ದೇವರು ಬಂದು ನಿಂತಿದ್ದಾನೆ, ಎಚ್ಚರ ಇಲ್ಲ. ಆದರೆ ದೇವರು ಯಾವ ರೂಪವನ್ನು ನೋಡ್ತಾ ಇದ್ದಾನೋ ಆ ರೂಪವನ್ನು ನೋಡಿ ಅಂತ ತನ್ನ ಕೈಯಲ್ಲಿದ್ದ ಶಂಖದಿಂದ ಆ ಎಡಕೆನ್ನೆಗೆ ಸ್ಪರ್ಶ ಮಾಡಿದಾಗ ಕಣ್ಣು ಬಿಡ್ತಾನೆ ಧ್ರುವರಾಜ. ಯಾವ ದೇವರನ್ನು ನೋಡಬೇಕು ಅಂತ ತಪಸ್ಸು ಮಾಡ್ತಾ 6 ತಿಂಗಳ ದಿನ ಕಟ್ಟೆ ಬಿಟ್ಟಲ್ಲಿ ನಿಂತಿದ್ದನೋ ಆ ಭಗವಂತ ಮುಂದೆ ಬಂದು ನಿಂತಿದ್ದಾನೆ. ಸ್ವಾಭಾವಿಕವಾಗಿ ಶ್ಲೋಕ ಹೊರಗೆ ಬರ್ತದೆ. ಯಾವ ಭಗವಂತನ ಅನುಗ್ರಹದಿಂದ ಏನು ಯಹ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ, ಯಾವ ಭಗವಂತನನ್ನು ಒಳಗೆ ಹೊಕ್ಕಿ ನನ್ನ ಬಾಯಿಯಿಂದ ಈ ಮಂತ್ರವನ್ನು ಈ ಸ್ತೋತ್ರವನ್ನು ಹೊರಗೆ ತಂದಿದ್ದಾನೋ, ಪ್ರಾಣಾನ್ನಮೋ ಭಗವತೆ, ಪ್ರಾಣಾದಿ ದೇವತೆಗಳಿಗೆ ಸ್ವಾಮಿಯಾದ ಆ ಧ್ರುವರ ಭಗವಂತನಾದ ವಾಸುದೇವನಿಗೆ ನಮೋ ನಮಸ್ತೆ ಅಂತ ನಮಸ್ಕಾರ ಮಾಡಿ ಮತ್ತೆ ಕಲಿಸ್ತಾನೆ. ಇವತ್ತು ಧ್ರುವಮಂಡಲದಲ್ಲಿ ಶಿಂಶುಮಾರ ರೂಪಿಯಾದ ಭಗವಂತನ ಒಂದು ಪ್ರದೇಶ ಧ್ರುವಮಂಡಲ. ಶಿಂಶುಮಾರ ಅಂದರೆ ನೀವು ನೋಡಿ ಚೇಳಿನ ಬಾಲ, ಚೇಳಿನ ಅರ್ಧರೂಪ. ಯಾರು ಶಿಂಶುಮಾರ ಪ್ರತಿಮೆಗಳನ್ನು ಹೋಮಗಳನ್ನು ಮಾಡಿ ಮಕ್ಕಳಾಗಬೇಕು ದಾನ ಮಾಡ್ತಾರೋ ಅವರು ಮನೆ ಒಳಗೆ ಚೇಳು ಬಂದರೆ ಹೊಡಿತಾರೆ. ಇದು ಪ್ರಾಚೀನ ಪದ್ಧತಿ. ಗ್ರಾಮಗಳಲ್ಲಿ ಮನೆ ಒಳಗೆ ಸಗಣಿ ಒದ್ದೆಯಾಗಿ ಒಂದು 6ನೇ ದಿನ ಇರಲಿ, ಚೇಳು ಬರೋ ದಾನ ಉಂಟಾಗೋದು. ಅವಳ ಚೇಳು ದೇವರ ಸೃಷ್ಟಿಯದು. ಆ ಚೇಳುಗಳು ಮನೆ ಒಳಗೆ ಬಂದಾಗ ಚೇಳನ್ನು ಹೊಡೆಯೋದಿಲ್ಲ, ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಅಷ್ಟೇ. ಹಾವು ಚೇಳು ಹೊಡಿಲಾರು. ಆಗ ಪ್ರತಿಷ್ಠೆ ಮಾಡಿದ ಹಾವು ಹೊಡಿಲಾರು, ಶಿಂಶುಮಾರ ಹೋಮ ಮಾಡಿದರೆ ಚೇಳು ಹೊಡಿಲಾರು. ಅಂತ ಶಿಂಶುಮಾರ ರೂಪ ಭಗವಂತನದ್ದು. ನನ್ನ ಪ್ರದೇಶದೊಳಗೆ ನಿಮಗೆ ದೊಡ್ಡ ಸ್ಥಾನ ಕೊಡ್ತೇನೆ ಅಂತ ಹೇಳಿ ಇವತ್ತೂ ದಂಪತಿಗಳು ಮಧ್ಯಾಹ್ನ ನಾಗವಲ್ಲಿ ಆದ ಮೇಲೆ ಹೋಗಿ ಆ ಧ್ರುವಮಂಡಲವನ್ನು, ಧ್ರುವ ನಕ್ಷತ್ರವನ್ನು, ಅರುಂಧತಿ ಅಮ್ಮಿ ಮಿದಿಚಿ ಅಮ್ಮನ ಅರುಂಧತಿ ಬಾದ ನೇರಟ್ಟ ಧ್ರುವಮಂಡಲವನ್ನು ದರ್ಶನ ಮಾಡಿ ಬಂದರೆ ಪುತ್ರೋತ್ಪತ್ತಿ ಆಗುವುದು
ಮಕ್ಕಳು ಹುಟ್ಟುವುದು ಎಂಬ ಐತಿಹ್ಯದಿಂದ ಆ ನಕ್ಷತ್ರವನ್ನು ನೋಡಿ ಬರುವ ಸಂಪ್ರದಾಯ ಇದೆ. ಅಂಥ ಧ್ರುವಾಂಶ ಸಂಭೂತರು ಶ್ರೀಪಾದರಾಜರು. ಲಕ್ಷ್ಮೀನಾರಾಯಣ ಮುನಿ ಅಂತ ಹೇಳುವ ಅವರು ಶ್ರೀಪಾದರಾಗಿಯೂ ಇದ್ದರು, ರಾಜರಾಗಿಯೂ ಇದ್ದರು. ಪ್ರತಿದಿನ ಅವರಿಗೆ ಮಂಗಳ ಸ್ನಾನ, ಒಳ್ಳ ಭೋಗವಾದ ಭೋಜ್ಯ, 64 ವಿಧ ಪಲ್ಯಕಾಯಿಗಳಿಂದ ಅನ್ನದಾನ, ಇದೆಲ್ಲ ಅವರ ಕಾಲದಲ್ಲಿ ಅವರಿಗೆ ಆಗ್ತಾ ಇತ್ತು. ಅವರ ಹಾಡೇಗೆ ಇಟ್ಟಂಗೆ ಇರುವೇನೋ ಅಲ್ಲಿ ಎಲ್ಲರೂ ಕೋಪ ಬಂದರೆ ಮನೆಗೆ ಅದೇ ಹೇಳೋರು. ನಮ್ಮ ತಾತ ಅವರು ಏನಾದ್ರು ಹೇಳಿದ್ರೆ ನಮ್ಮ ಹಣೆ ಬರ ಇಟ್ಟಂಗೆ ಇರುವೇನೋ ಅಲ್ಲಿ ಅಂತ. ಅವರು ಮಾಡಿದ ಕಲ್ಪನೆ ಬೇರೆ, ಕಾರಣ ಇರುತ್ತೆ. ಸನ್ನಕ್ಕಿ, ಸಾಲ್ಯಾನ್ನ, ಬೆಣ್ಣೆ ಕಾಸಿದ ತುಪ್ಪ, ಒಳ್ಳೆ ಹೈ ಕ್ವಾಲಿಟಿ ಅಕ್ಕಿಯಲ್ಲಿ ಅನ್ನ ಮಾಡಿ ತುಪ್ಪ ತವ್ವ ಜೊತೆಗೆ ಅನ್ನ ಹಾಕಿಸ್ತೀನಿ ನೀನು, ನಿನ್ನ ಮನಸ್ಸಿಗೆ ಬಂದರೆ. ಅದೇ ಇಲ್ಲ ಅಂತಾದರೆ ಗೊಡುಸಾರು ದೊರಕದು, ಗೊಡುಸಾರು ಕೂಡ ನನಗೆ ಸಿಕ್ಕುದು ಅಂತ. ನಡೆದು ಹೋಗೋ ಹಣೆ ಬಾರ ಇದ್ದರೆ ಕುದುರೆಯಲ್ಲಿ ಹೋಗುವುದು ಹೇಗೆ ಸಾಧ್ಯ ಅಂತ ಮನುಷ್ಯನಿಗೆ ನಮ್ಮ ಸುಖ ದುಃಖಗಳನ್ನು ನಿರ್ಣಯ ಮಾಡೋದು ದೇವರು, ದೇವರ ಆಜ್ಞೆಯಿಂದ ವಾಯುದೇವರು ಅಂತ. ವಾಯುದೇವರ ಪರಮ ಪವಿತ್ರವಾದ ಸನ್ನಿಧಾನ ಇರುವ ಈ ಒಂದು ಗ್ರಂಥ ಮಧ್ವನಾಮ. ಅವರು ಮಾಡಿದ ಸಂಸ್ಕೃತ ಗ್ರಂಥ ವಾಗ್ವಜ್ರ ಅಂತ. ಅದು ಅಷ್ಟು ಪರಿಚಯಕ್ಕೆ ಬರಲ್ಲ. ಆದರೆ ಮಧ್ವನಾಮ ನೋಡಿ ಬೀದಿಗೆ ಮನೆ ಮನೆಗೆ ಎಲ್ಲ ಮಾಧ್ವರಾಗಲಿ, ಎಲ್ಲರೂ ಇದನ್ನು ಪಾರಾಯಣ ಮಾಡೋ ಭಾಗ್ಯವನ್ನು ಪಡೆದಿದ್ದೀರಿ ಅಂತ. ಉತ್ತಮ ಶ್ರೀಪಾದರಾಯ ಅಂದರೆ ಸ್ವರ್ಣವರ್ಣ ತೀರ್ಥರು. ಅವರ ಗುರುಗಳು ಸ್ವರ್ಣವರ್ಣ ತೀರ್ಥರು ಶ್ರೀರಂಗದಲ್ಲಿ ಮೂಲ ಬೃಂದಾವನ ಇದೆ. ಅವರು ಮೇನೆಯಲ್ಲಿ ಬರ್ತಾ ಇದ್ದರು, ಪಲ್ಲಕ್ಕಲ್ಲಿ ಒಂದು ಗಂಡು ಆಕಳು ಮೇಯಿಸ್ತಾ ಇದ್ರು. ಏನೋ ಎಷ್ಟು ದೂರ ಗ್ರಾಮ, ಎಷ್ಟು ದೂರ ಹೋಗಬೇಕು ಒಳಗೆ, ಸ್ವಾಮಿ ಸೂರ್ಯಾಸ್ತಮ ಆಗ್ತಾ ಇದೆ, ಆಕಳೆಲ್ಲ ತಿರುಗುತ್ತಾ ಇದೆ, ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ, ನಿಮಗೆ ಗೊತ್ತಾಗ್ತಾ ಇಲ್ಲವಾ ಅಂತ ಕೇಳಿದ್ರು. ನೋಡಿದ್ರೆ ನಾನೇನೋ ಕೇಳ್ತೀನಿ, ಇಷ್ಟು ದೂರ ಬರಲಿಲ್ಲ, ನೀವು ಬಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋದರೆ ಬ್ರಾಹ್ಮಣ ಹುಡುಗ ಆಕಳು ಮೇಯಿಸ್ತಾ ಇಲ್ಲ. ಯಾರು ಅಂದರೆ ಮಾವ, ತಾಯಿ ತಂದೆ ಇಲ್ಲದೇ ಇದ್ದ ಶಿಶುವನ್ನು ತನ್ನ ಆಡಳಿತದೊಳಗೆ ಇಟ್ಕೊಂಡಾಗ ಇವರನ್ನು ನನಗೆ ಮಠಕ್ಕೆ ದಾನ ಮಾಡು ಅಂತ ಕರಗಂಡು ಹೋಗಿ ಸ್ವರ್ಣವರ್ಣ ತೀರ್ಥರು ಪಾಠ ಹೇಳಿ ಉದ್ಧಾರ ಮಾಡಿದವರೇ ಶ್ರೀಪಾದರಾಜರು. ಹೇಗೆ ನೋಡಿ ಅವರ ಜೀವನ ಹೇಗಿತ್ತು, ಅವರ ಜಾತಕದ ಸ್ಫೂರ್ತಿ ಅವರಿಗೆ ಬಂತು. ಸ್ವರ್ಣವನ್ನು ಸುಖ ನನ್ನಲ್ಲಿ ಬಂದರೆ ಇವನಿಗೆ ಒಳ್ಳೆಯ ಇದಿದೆ, ಭವಿಷ್ಯ ಇದೆ ಅಂತ ಕರ್ಕೊಂಡು ಹೋಗಿ ಪಾಠ ಹೇಳಿಸಿ ಆಶ್ರಮ ಕೊಟ್ಟು ಇಡೀ ದೊಡ್ಡ ಮಾಧ್ವ ಸಮಾಜಕ್ಕೆ ಉಪಕಾರ ಮಾಡಿ ಉದೇಂದ್ರ ತೀರ್ಥರ ಶಿಷ್ಯರು ಶ್ರೀಪಾದರಾಜರು. ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು ಅಂತ ದೊಡ್ಡ ಗುರು ಶಿಷ್ಯ ಪರಂಪರೆ ಬೆಳೀತಾ ಇದೆ. ದೊಡ್ಡ ಸೇವೆ ಮಾಡಿದ್ದೀರಿ. ಆ ಲಕ್ಷ್ಯ ಆವತ್ತು ಹರಿವಾಯು ಸ್ತುತಿಯಿಂದ ಪ್ರಾರಂಭ ಮಾಡಿ ಅದು ಕೋಟಿ ದಾಟಿರಬೇಕು. ಜೊತೆಗೆ ಅಷ್ಟು ಪಾರಾಯಣ ಆಗ್ತಾ ಇದೆ. ಸರಿ, ಹೆಂಗಸರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಲಕ್ಷ್ಮೀ ಶೋಭಾನೆ, ಈ ಮಧ್ವನಾಮ, ಸುಳಾದಿಗಳು, ಈ ಪಾರಾಯಣಗಳೆಲ್ಲ ಅದು ಮಾಡಿಸ್ತಾ ಇದ್ದಾರೆ. ಅವರೇ ನನಗೆ ಫೋನ್ ಮಾಡಿ ಹೇಳಿದರು, ಒಂದು ಒಳ್ಳೆ ಕೆಲಸ ಮಾಡ್ತೇನೆ ಎಂದು ಒಂದು ಮಠಕ್ಕೆ ಫೋನ್ ಮಾಡಿದೆ. ಇಲ್ಲ ಅಂತ ಹೇಳೋದು ಮಠದ